ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲ ತೆರಬಂಡಿ ಜಗತ್ತಿಗೆ ಸ್ವಾಗತ. ಗೋಕಾಕ್ ತಾಲೂಕಿನ ಮಕ್ಕಳಗೇರಿ ಗ್ರಾಮದಲ್ಲಿ ಶ್ರೀ ಗ್ರಾಮ ದೇವತೆಯ 6ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ದಿನಾಂಕ 23/5/2024 ತೆರಬಂಡಿ ಷರತ್ತನ್ನು ಹಮ್ಮಿಕೊಂಡಿದ್ದರು. ಈ ತೆರಬಂಡಿ ಷರತ್ತಿನ ಪ್ರಥಮ ಬಹುಮಾನವಾಗಿ 50,001 ಇದು ಶ್ರೀ ಲಖನ್ ಜಾರಕಿಹೊಳಿ ವಿಧಾನ ಪರಿಷತ್ ಸದಸ್ಯರು ಇವರಿಂದ ಘೋಷಣೆಯಾಗಿತ್ತು. ಅದೇ ರೀತಿ ದ್ವಿತೀಯ ಬಹುಮಾನ 30,001 ರೂಪಾಯಿ ಶ್ರೀ ಸಿದ್ದಪ್ಪ ತೋಳಿನವರ್ ಎಂಸ್ಯಾಂಡ್ ಮಾಲೀಕರು ಇವರಿಂದ. ಮೂರನೇ ಬಹುಮಾನ 20,001 ರೂಪಾಯಿ ಶ್ರೀ ಸಿದ್ದರಾಮ್ ದುರ್ದುಂಡಿ ಹಾಗೂ ಶಿವರಾಯಿ ದಂಡೀನ್ ಇವರಿಂದ. ನಾಲ್ಕನೇ ಬಹುಮಾನ 15,001 ಭರಮಣ್ಣ ಮುತ್ಯನ್ನವರ್ ಇವರಿಂದ. ಐದನೇ ಬಹುಮಾನ 10,001 ಶಿವಪುತ್ರ ದುರ್ದುಂಡಿ. ಹೀಗೆ ಈ ಮೊದಲ 5 ಬಹುಮಾನಗಳು ಈ ಎಲ್ಲ ಮಹನೀಯರಿಂದ ಘೋಷಣೆಯಾಗಿದ್ದವು. ಅದರಂತೆ ದಿನಾಂಕ 23/5/2024 ಮಧ್ಯಾಹ್ನ 2 ಗಂಟೆಗೆ ಭವ್ಯವಾಗಿ ಈ ಮಕ್ಕಳಗೇರಿ ಗ್ರಾಮದಲ್ಲಿ ತೆರಬಂಡಿ ಷರತ್ತು ಆರಂಭವಾಯಿತು. ಇಲ್ಲಿ ಸಾಕಷ್ಟು ಘಟಾನುಘಟಿ ಮೈದಾ ಎತ್ತುಗಳು ಪಾಲ್ಗೊಂಡಿದ್ದವು. ಅವುಗಳು ಪಾಲ್ಗೊಂಡು ಗ್ರಾಮದ ಸಮಸ್ತ ಜನತೆಗೆ ಹಾಗೂ ಪರಸ್ಥಳದಿಂದ ಆಗಮಿಸಿದ ತೆರಬಂಡಿಯ ಪ್ರಿಯರಿಗೆ ರಸದೌತಣವನ್ನು ತಮ್ಮ ಸ್ಪರ್ಧೆ ಮುಖಾಂತರ ಈ ವಿಡಿಯೋದಲ್ಲಿರುವ ಎತ್ತುಗಳೆಲ್ಲವೂ ನೀಡಿದವು. ಎಲ್ಲರೂ ಅತ್ಯಂತ ಉತ್ಸುಕತೆಯಿಂದ ಈ ತೆರಬಂಡಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ತಮ್ಮ ಶಕ್ತಿಯ ಪ್ರದರ್ಶನವನ್ನು ಎತ್ತಿನ ಮಾಲೀಕರು ತಮ್ಮ ಎತ್ತುಗಳ ಮೂಲಕ ತೋರಿಸಿದರು. ಹಾಗೆ ಸಾಯಂಕಾಲ ಮಳೆರಾಯನ ಆಗಮನವಾಗಿ ಅಕ್ಷತೆಯ ಹಾಗೆ 4 ಹನಿಯ ಮಳೆ ಹನಿಗಳೂ ಸಹಿತ ಈ ಒಂದು ಸ್ಪರ್ಧೆಯ ಶೋಭೆಯನ್ನು ಹೆಚ್ಚಿಸಿದವು ಎಂದು ಹೇಳಬಹುದು. ಒಟ್ಟಿನಲ್ಲಿ ಈ ಮಕ್ಕಳಗೇರಿ ಗ್ರಾಮದಲ್ಲಿ ಗ್ರಾಮ ದೇವತೆಯ ಅಂಗವಾಗಿ ಹಮ್ಮಿಕೊಂಡಿದ್ದಂಥ ತೆರಬಂಡಿ ಷರತ್ತು ಸಾಂಗವಾಗಿ ನೆರವೇರಿತು ಹಾಗೂ ಎಲ್ಲರಿಗೂ ಸ್ಪರ್ಧೆಯ ಒಂದು ರಸದೌತಣವನ್ನು ಉಣಬಡಿಸಿತು ಎಂದು ಹೇಳಬಹುದು. ಈ ತೆರಬಂಡಿ ಸ್ಪರ್ಧೆಯಲ್ಲಿ 601 ಫೂಟ್ಗಳನ್ನು ಜಗ್ಗಿ ಕಾಶಿಲಿಂಗ ಪ್ರಸನ್ನ ಮೆಟಗುಡ್ ಇವರ ಎತ್ತುಗಳು ಪ್ರಥಮ ಸ್ಥಾನವನ್ನು ಗಳಿಸಿದವು. 588 ಫೂಟ್ಗಳನ್ನು ಸಾಗಿ ಶ್ರೀ ಲಕ್ಷ್ಮೀದೇವಿ ಪ್ರಸನ್ನ ತಳಕಟ್ನಾಳ್ ಈ ಎತ್ತುಗಳು ದ್ವಿತೀಯ ಸ್ಥಾನವನ್ನು ಪಡೆದವು. 575 ಫೂಟ್ಗಳ ಸಾಧನೆಯನ್ನು ಮಾಡಿ ಶ್ರೀ ಹುಲಿಗೆಮ್ಮದೇವಿ ಪ್ರಸನ್ನ ನಲ್ಲನಟ್ಟಿ ಈ ಎತ್ತುಗಳು 3ನೇ ಸ್ಥಾನವನ್ನು ಗಳಿಸಿಕೊಂಡವು. 572 ಫೂಟ್ಗಳನ್ನು ಜಗ್ಗಿ ಶ್ರೀ ಆಂಜನೇಯ ಪ್ರಸನ್ನ ನಲ್ಲನಟ್ಟಿ ಇವರ ಎತ್ತುಗಳು 4ನೇ ಸ್ಥಾನವನ್ನು ಗಳಿಸಿದವು. ಅದೇ ರೀತಿ 567 ಫೂಟ್ಗಳನ್ನು ಜಗ್ಗಿ ಅಮೋಘ ಸಿದ್ದೇಶ್ವರ ಪ್ರಸನ್ನ ಅಡಿಬಟ್ಟಿ ಈ ಎತ್ತುಗಳು 5ನೇ ಸ್ಥಾನವನ್ನು ಗಳಿಸಿ ಈ ಸ್ಪರ್ಧೆಯ ವಿಜೇತರಾಗಿ ಒಮ್ಮೆ ಸಂತೋಷದಿಂದ ಸಂಭ್ರಮವನ್ನು ಆಚರಿಸಿ ಈ ಒಂದು ಮೈದಾನದಿಂದ ಎಲ್ಲರಿಂದ ಬೀಳ್ಕೊಟ್ಟವು. ಒಟ್ಟಿನಲ್ಲಿ ಈ ತೆರಬಂಡಿ ಸ್ಪರ್ಧೆ ಅತ್ಯಂತ ಯಶಸ್ವಿಯಾಗಿ ಉತ್ಸುಕತೆಯಿಂದ ಅಷ್ಟೇ ಮನರಂಜನಾಯುತವಾಗಿ ಸಾಗಿತೆಂದು ಹೇಳಬಹುದು. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.